ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಿ ಅಮ್ಮ? ಆಲೂಗಡ್ಡೆ ಬೋಂಡ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಆಲೂಗಡ್ಡೆ ತಗೊಂಡಿದ್ದೀನಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತೆ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ ಇಲ್ಲ ಹಸಿಮೆಣಸಿನ್ಕಾಯಿ ಇದ್ರೂ ಹಾಕೊಳ್ಳಿ. ನಾನು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸೋಡಾ, ಮತ್ತೆ 100 ಗ್ರಾಮ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನೋಡಿ, 2 ಆಲೂಗಡ್ಡೆ ಬೇಯಷ್ಟು ತುಂಬಾ ನೀರ್ ಹಾಕೊಳ್ಳೋಣ ಅಷ್ಟೇ. ಈಗ 2 ಕೂಗ್ಸೋಣ ಇದನ್ನ. ಈಗ ನೋಡಿ, ಇದು ಕಡಲೆ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದಕ್ಕೊಂದ್ ಸ್ವಲ್ಪ ಸೋಡಾ ಹಾಕೊಳ್ಳೋಣ. ನೋಡಿ, ಹಿಟ್ಟಿಗೆ ಕಲ್ಸ್ಕೋಬೇಕಾರೆ ಚಿಲ್ಲಿ ಪೌಡ್ರು ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಲೆಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಹಾಕೊಂತ ಇದ್ದೀನಿ. ನೋಡಿ, ಇದನ್ನ ಇವಾಗ ನೀಟಾಗಿ ಕಲ್ಸ್ಕೊಳ್ಳೋಣ. ಸ್ವಲ್ಪನೇ ನೀರ್ ಹಾಕೊಂಡು ಅದ್ವಾಗ ಕಲ್ಸ್ಕೊಳ್ಳೋಣ. ನೋಡಿ, ಈ ತರ ಹದವಾಗಿ ಕಲ್ಸ್ಕೊಳ್ಳಿ. ನೋಡಿ, ಇಷ್ಟು ಅದಕ್ಕೆ ಕಲ್ಸ್ಕೋಬೇಕು, ಒಂದು ಉಂಡೆನೂ ಸಿಕ್ದಂಗೆ ನೀಟಾಗಿ ಕಲ್ಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಇದ್ರೆ ಸಾಕು. ಒಂದು 5 ನಿಮಿಷ ನೆನಿಲಿ. ನೋಡಿ, ಎರಡು ವಿಸಲ್ ಹಾಕಿಸ್ಕೊಂಡಿದ್ದೆ ಆಲೂಗಡ್ಡೆನ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇದನ್ನ 1-2 ನಿಮಿಷ ಆರಕ್ ಬಿಡೋಣ. ಈಗ ನೋಡಿ, ಇದು ಚಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದಿದೆ. ಈ ತರ ಚಿಪ್ಪೆ ಬಿಡಿಸಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಇದು ಆಲೂಗಡ್ಡೆ ಬಿಡಿಸಿಟ್ಟಿರೋದನ್ನ ಇದ್ರೊಳಗಡೆ ನೀಟಾಗಿ ಹಾಕೊಂಡು ಸ್ಮಾಶ್ ಮಾಡ್ಕೊಳ್ಳೋಣ. ಹಾಗೆ ಈ ತರ ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ನೋಡಿ, ಇದಕ್ಕೆ ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು, ಒಂದು 5 ನಿಮಿಷ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಲೂಗಡ್ಡೆ ಬೇಯಿಸಿ ಚಿಪ್ಪೆ ತೆಗೆದು ಈ ತರ ಸ್ಮಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನ ಆಲೂಗಡ್ಡೆನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸಾಕು. ಈಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಈಗ ಒಂದು 5 ನಿಮಿಷ ಹಾರಕ್ ಬಿಡೋಣ. ಬಿಸಿ ಹಾರಕ್ ಬಿಟ್ಟಿದ್ವಿ. ಇವಾಗ ನೋಡಿ, ಇಷ್ಟು ಚಿಕ್ಕದು ಉಂಡೆ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟೆಲ್ಲ ಆಗ್ಲೇನೆ ಕಲಸಿಟ್ಕೊಂಡಿದ್ನಲ್ಲ, ಈ ಉಂಡೆನ ಇದ್ರೊಳಗಡೆ ಹಾಕಿ ಈ ತರ ಇದ್ರೊಳಗಡೆ ಮುಣಗಿಸಿ ಇದ್ರೊಳಗಡೆ ಇಟ್ಕೊಳ್ಳೋಣ.
ನೋಡಿ ಈ ತರ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇಷ್ಟು ಬೆಂದ್ರೆ ಸಾಕು. ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬೋಂಡ ರೆಡಿ ಆಯ್ತು.